ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣ್ ಗೌಡ ಅವರಿಗೆ ಮತ್ತೆ ಶಾಕ್ ಮೇಲೆ ಶಾಕ್. ಒಂದು ಕೇಸ್ನಲ್ಲಿ ರಿಲೀಸ್ ಆದಂತವರು ಮತ್ತೊಂದು ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ನಾರಾಯಣ್ ಗೌಡ ಮತ್ತೆ ಅರೆಸ್ಟ್. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣ್ ಗೌಡ ಅವರನ್ನ ಬಂಧಿಸಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣ ದಾಖಲಾಗಿತ್ತು. ಆ ಕೇಸ್ ಸಂಬಂಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಪೊಲೀಸರು. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ನಾರಾಯಣ್ ಗೌಡ. ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ರು. ಆದರೆ ಈಗ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೊಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೊಂದು ಶಾಕ್ ನಾರಾಯಣ್ ಗೌಡ್ರಿಗೆ. ಮತ್ತೊಂದು ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಆಗಿದೆ. ಈಗ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದಂತಹ ಪ್ರಕರಣ ನಾರಾಯಣ್ ಗೌಡ ವಿರುದ್ಧ ದಾಖಲಾಗಿತ್ತು. ಆ ಕೇಸ್ ಸಂಬಂಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇನ್ನೇನು ರಿಲೀಸ್ ಆದ್ರು ನಾರಾಯಣ್ ಗೌಡರು ಅನ್ನೋಷ್ಟರಲ್ಲಿ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಅವರಿಗೆ ಪೆಂಡಿಂಗ್ ಇದ್ದದ್ದು ಅಂದ್ರೆ ಕಾಯ್ತಾ ಇದ್ರ ಪೊಲೀಸರು ಕೂಡ ಈ ಕೇಸ್ನಲ್ಲಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಖಂಡಿತವಾಗಿಯೂ ಪ್ರತಿಮಾ, 2017ರಲ್ಲಿ ಕೇಸ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು NBW ವಾರೆಂಟ್ ಇಶ್ಯೂ ಆಗಿರುತ್ತೆ ಇವರಿಗೆ. ಈ ನೆಲೆಯಲ್ಲಿ ಇವರನ್ನ ಇವತ್ತು ವಶಕ್ಕೆ ಪಡೆಯೋದಕ್ಕೆ ಮುಂಚಿತವಾಗಿ ಪೊಲೀಸರು ಇವತ್ತು ಬೆಳಗ್ಗೆಯಿಂದಲೇ ಪರಪ್ಪನ ಅಗ್ರಹಾರದ ಬಳಿ ಬಂದಿರ್ತಾರೆ. ಜೊತೆಗೆ ಒಂದು ವೇಳೆ ಏನಾದ್ರೂ ಕೇಸ್ ಲೇಔಟ್ ಪೊಲೀಸರಿಗೆ ವಶಕ್ಕೆ ಸಿಗ್ಲಿಲ್ಲ ಅಂದ್ರೆ ಅಲ್ಸೂರ್ ಗೇಟ್ ಪೊಲೀಸರು ಸಹ ಅಲ್ಲಿ ಸಿದ್ಧರಾಗಿದ್ರು. ಅವರು ಸಹ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಮುಂಚಿತವಾಗಿ ಪ್ಲಾನ್ ಮಾಡಿದ್ರು. ಒಟ್ಟಾರೆಗೆ ಏನು ನಾರಾಯಣ ಗೌಡ್ರನ್ನ ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ಪೊಲೀಸರು ಮತ್ತೆ ಬಂಧನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಬೆಳಗ್ಗೆ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ಇದೀಗ KS ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಅವರು ಮೆಡಿಕಲ್ ಮಾಡೋದಕ್ಕೆ ಅವರನ್ನ ಕರೆದೊಯ್ತಾ ಇದ್ದಾರೆ. ಅವರನ್ನ ಒಂದು ಮೆಡಿಕಲ್ ಮಾಡಿಸಿದ ನಂತರ 30ನೇ ACMM ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಆಮೇಲೆ ನ್ಯಾಯಮೂರ್ತಿಗಳು ಏನು ಮುಂದಿನ ಡಿಸಿಷನ್ ಅಂದ್ರೆ ಅವರು ಮತ್ತೆ ಜೇಸಿಗೆ ಕೊಡ್ತಾರ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾನ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ 2017ರಲ್ಲಿ ಏನೊಂದು ಸಾರ್ವಜನಿಕ ಆಸ್ತಿ ನಷ್ಟ ಉಂಟಾದ ಹಿನ್ನೆಲೆಯಲ್ಲಿ ಇವರ ಮೇಲೆ ಒಂದು 2018 ಕೇಸು ಅಂತಂದ್ರೆ ಈಗ ಆಕ್ಷನ್ ಯಾಕೆ ಅಂದ್ರೆ ಇಷ್ಟು ವಿಳಂಬ ಆಗಿದೆ ಯಾಕೆ? ಅಥವಾ ಪ್ರಕ್ರಿಯೆಗಳು ಈಗ ಮುಕ್ತಾಯಕ್ಕೆ ಬಂದಿತ್ತ, ವರ್ಷಕ್ಕೆ ಪಡೆಯುವಂತಹ ಹಂತಕ್ಕೆ ಬಂದಿತ್ತ? ಈ ಪ್ರಕರಣ ಸಂಬಂಧ ಅವ್ರಿಗೆ ನಾನ್ ಬೇಲೆಬಲ್ ವಾರೆಂಟ್ ಅನ್ನೋದು ಏನಿತ್ತು ಅದು ಜಾರಿಯಾಗಿರುತ್ತೆ. ಅಂದ್ರೆ ಹಲವು ಬಾರಿ ಇದು ಕೋರ್ಟ್ ಅಲ್ಲಿ ಹಿಯರಿಂಗ್ ಇರುತ್ತೆ, ಆದ್ರೆ ಅಟೆಂಡ್ ಆಗಿರಲ್ಲ, ಬೇರೆ ಬೇರೆ ಇನ್ನೇನು ಕಾರಣಗಳಿರುತ್ತೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ನಾನ್ ಬೇಲೆಬಲ್ ವಾರೆಂಟ್ ಇಶ್ಯೂ ಆಗಿರೋ ಕಾರಣಕ್ಕಾಗಿ ಈಗ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಅವರನ್ನ ವಶಕ್ಕೆ ಪಡೆದು ಈಗ ನ್ಯಾಯಾಲಯದತ್ತ ಕರೆದೊಯ್ತಾ ಇರುವಂತದ್ದು. ಪ್ರತಿಮಾ, ಪ್ರಕ್ರಿಯೆಗಳು ಹೆಂಗೆ ಹೋಗುತ್ತೆ ಅಂದ್ರೆ ಈಗ ಒಂದು ಕೇಸ್ನಲ್ಲಿ ಅವ್ರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಈಗ ಬೇಲ್ ಮೇಲೆ ಹೊರಗಡೆ ಬಂದ್ರು ಕೂಡ ಈಗ ಮತ್ತೊಂದು ಕೇಸ್ ಆಗಿರೋದ್ರಿಂದಾಗಿ ಮತ್ತೆ ಈಗ ವಶಕ್ಕೆ ತೆಗೆದುಕೊಂಡು ಈಗ ಜೈಲು ಪಾಲಾಗುವಂತ ಚಾನ್ಸಸ್ ಇದೆಯಾ? ಈ ಕೇಸ್ ಎಷ್ಟು ಸೀರಿಯಸ್ ಇದೆ ಅಂತ ನಾನ್ ಬೇಲೆಬಲ್ ಇರೋದ್ರಿಂದ ಬಹುತೇಕ ಮತ್ತೆ ನಾರಾಯಣ ಗೌಡರು ಜೈಲು ಪಾಲಾಗಲುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು ಪ್ರತಿಮಾ. ಯಾಕಂದ್ರೆ ಈಗಾಗಲೇ ಪೊಲೀಸರು 2 ಪ್ರಕರಣಗಳಲ್ಲಿ ಈಗಾಗಲೇ ಅವ್ರಿಗೆ ಅವಶ್ಯಕತೆ ಇದೆ, ನಾರಾಯಣ ಗೌಡರ ವಶಕ್ಕೆ ಪಡೆಯುವಂತ ಅವಶ್ಯಕತೆ ಇದೆ. ಹೀಗಾಗಿ ಈಗಾಗಲೇ KS ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನ ಮೆಡಿಕಲ್ ಮಾಡಿಸಿ ನ್ಯಾಯಾಲಯದ ಮುಂದೆ ಹಾಜರು ಪಡ್ತಾರೆ. ನಾರ್ಮಲ್ ಆಗಿ ಯಾವುದೇ ಇಂತಹ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಈ KS ಲೇಔಟ್ ಪೊಲೀಸರು ಅದನ್ನೇ ಮಾಡುವಂತದ್ದು. ಆದ್ರೆ ಈ ಕೇಸಿನ ಅವಶ್ಯಕತೆಗೆ ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಒಂದು ವೇಳೆ ಏನಾದ್ರೂ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಇವರಿಗೆ ಸಿಗುತ್ತೆ, ಇಲ್ಲಾಂದ್ರೆ ಅವರು ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಅವರು ಬಹುತೇಕವಾಗಿ ಮತ್ತೆ ಜೈಲಿಗೆ ಸೇರುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರತಿಮಾ, ಹರೀಶ, ಅವತ್ತು ಅರೆಸ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರುಗಳು, ಅವರ ಬೆಂಬಲಿಗರು.
ಈ ಬಾರಿ ಇನ್ನೇನು ರಿಲೀಸ್ ಆದ್ರೂ ಅಷ್ಟರಲ್ಲಿ ಮತ್ತೆ ಅರೆಸ್ಟ್ ಆಗಿರೋದ್ರಿಂದಾಗಿ ಆ ಟೈಮ್ನಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬಂತು ಅಂತ? ಮುಂಚಿತವಾಗಿ ಪೊಲೀಸರು ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಪ್ರತಿಮಾ. ಯಾಕಂದ್ರೆ ಈ ನಾರಾಯಣಗೌಡರು ಕಡೆ ಬಾರಿ ಬಂಧನ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳು, ಅವರ ಬೆಂಬಲಿಗರು ಸಾಕಷ್ಟು ಜನ ಜಮಾವಣೆಗೊಂಡಿದ್ರು. ಜೊತೆಗೆ ರಾತ್ರೋರಾತ್ರಿ ಅವರನ್ನ ಕರೆದುಕೊಂಡು ಹೋಗ್ಲಾಯ್ತು. ಹೀಗಾಗಿ ಪೊಲೀಸರು ಇದು ಎಲ್ಲವನ್ನು ಅರಿತು ಮುಂಜಾಗ್ರತಾ ಕ್ರಮವಾಗಿ ಮುಂಚಿತವಾಗಿ ಅಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರು. ಜೊತೆಗೆ 2 KSRP ತುಕಡಿಗಳನ್ನ ಸಹ ನಿಯೋಜನೆ ಮಾಡಿದ್ರು. ಹೀಗಾಗಿ ಯಾರು ಸಹ ಗುಂಪಾಗಿ ಸೇರೋ ಹಾಗಿಲ್ಲ ಅಂತೇಳಿ ಮುಂಚಿತವಾಗಿ ಪೊಲೀಸರು ಒಂದು ರೆಸ್ಟ್ರಿಕ್ಷನ್ಸ್ ಹಾಕಿದ್ರು. ಆದ್ರೆ ಅವರ ಕಾರ್ಯಕರ್ತರು ಏನಿದ್ದಾರೆ ಆದ್ರೂ ಸಹ ಅವರ ಕಾರ್ಯಕರ್ತರು ಎಲ್ಲಿ 144 ಸೆಕ್ಷನ್ ಇದೆ ಅದನ್ನ ಬಿಟ್ಟು ಮುಂದಿನ ಅಂದ್ರೆ ಅವರು ಕರೆದೊಯ್ಯುವಂತಹ ಜಾಗದಲ್ಲಿ ಈಗಾಗಲೇ ಜಮಾವಣೆಗೊಂಡಿರುವಂತದ್ದು. ರಸ್ತೆಯುದ್ದಕ್ಕೂ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ರೆ ಅವರ ಬೆಂಬಲಿಗರು ಸಾಕಷ್ಟು ಜನ ಕಾರಿನ ಮುಖಾಂತರ ಅವರನ್ನ ಫಾಲೋ ಮಾಡ್ತಾ ಇರುವಂತದ್ದು. ಹೀಗಾಗಿ ಅವರ ಇಲ್ಲಿಯೂ ಸಹ ಒಂದು ಪೊಲೀಸರು ಈ ಸಂದರ್ಭದಲ್ಲೂ ಸಹ ಒಂದಷ್ಟು ಭದ್ರತೆಯನ್ನ ಅವ್ರನ್ನ ಸಾಕಷ್ಟು ಭದ್ರತೆಯಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಒಂದಷ್ಟು ವಕೀಲರು ಸಹ ಪರಪ್ಪನ ಅಗ್ರಹಾರದ ಬಳಿ ಬಂದು ಘೋಷಣೆಯನ್ನ ಅವರ ನಾರಾಯಣಗೌಡರ ಪರವಾಗಿ ಘೋಷಣೆಗಳನ್ನ ಸಹ ಕೂಡಿದ ಒಂದಷ್ಟು ದೃಶ್ಯಗಳು ಸಹ ಇವತ್ತು ಕಂಡು ಬಂತು. ಒಟ್ಟಾರೆಯಾಗಿ ಈಗಾಗಲೇ ರಿಲೀಸ್ ಆಗ್ತಾ ಇದ್ದಂತೆ ನಾರಾಯಣಗೌಡರನ್ನ KS ಲೇಔಟ್ ಪೊಲೀಸರು ವಶಕ್ಕೆ ಪಡೆದು ಈಗ ನ್ಯಾಯಾಲಯದತ್ತ ಕರೆದೊಯ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.